ನಮಸ್ಕಾರ ವೀಕ್ಷಕರೇ, ಭಾರತ ಒಂದು ಹೊಸ ಇತಿಹಾಸವನ್ನ ಬರೆದಿದೆ. ಇದೇ ರೀತಿ ಏನಾದರೂ ಮುಂದುವರೆದ್ರೆ ಅಮೆರಿಕಾನು ಕೂಡ ಬೀಟ್ ಮಾಡುತ್ತೆ. ಹಾಗಿದ್ರೆ ಏನು ಆ ಇತಿಹಾಸ? ಸ್ವತಂತ್ರ ಬಂದಾಗ್ಲಿಂದ ಕೂಡ ಇದೇ ಹೈಯೆಸ್ಟ್ ಅಂತ ಹೇಳ್ಬೋದು. ಅದೇನಪ್ಪ ಅಂದ್ರೆ ಇಂಡಿಯಾ ಡಿಫೆನ್ಸ್ ಎಕ್ಸ್ಪೋರ್ಟ್ $2.62 ಬಿಲಿಯನ್ ಅಷ್ಟು ರೀಚ್ ಆಗಿದೆ. ಹಿಂದೆಲ್ಲ ನಾವು ಬೇರೆ ದೇಶಗಳಿಂದ ಜಾಸ್ತಿ ಆಮದನ್ನ ಮಾಡ್ಕೊಳ್ತಿದ್ವಿ. ನಾವು ರಫ್ತು ಮಾಡ್ತಿದ್ದು ಕೂಡ ಅದರಲ್ಲೂ ಕೂಡ ಡಿಫೆನ್ಸ್ ಕ್ಷೇತ್ರದಲ್ಲಿ ತುಂಬಾ ಅಂದ್ರೆ ತುಂಬಾ ಕಡಿಮೆ. ಆದ್ರೆ ಈಗ ಆತ್ಮನಿರ್ಭರ್ ಭಾರತ್ ಮತ್ತು ಮೇಕ್ ಇನ್ ಇಂಡಿಯಾ ಡಿಫೆನ್ಸ್ ತುಂಬಾ ಅಭಿವೃದ್ಧಿ ಪಡಿಸಿರೋದ್ರಿಂದ ನಮ್ಮ ಭಾರತದಿಂದ ಹಲವಾರು ದೇಶಗಳಿಗೆ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಎಕ್ಸ್ಪೋರ್ಟ್ ಅನ್ನೋದು ಇನ್ಕ್ರೀಸ್ ಆಗ್ತಿದೆ. ಹಾಗಿದ್ರೆ ಒಟ್ಟಾರೆಯಾಗಿ ಸುದ್ದಿ ಏನು, ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಫಸ್ಟ್ನೇದಾಗಿ ರಕ್ಷಣಾ ಮಂತ್ರಿ ಆಗಿರುವಂತಹ ರಾಜನಾಥ್ ಸಿಂಗ್ ಅವರು ನಿನ್ನೆ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ. 21,000 ಕೋಟಿಗೂ ಅಧಿಕವಾಗಿ ನಾವು ಡಿಫೆನ್ಸ್ ಎಕ್ಸ್ಪೋರ್ಟ್ ಅನ್ನ ಮಾಡಿದೀವಿ. ಇದೇ ಸ್ವತಂತ್ರ ಬಂದಾಗ್ಲಿಂದ ಕೂಡ ಹೈಯೆಸ್ಟ್ ಅಂತ ಹೇಳಿದ್ದಾರೆ. ಹಾಗಿದ್ರೆ ಇತಿಹಾಸವನ್ನ ನೋಡ್ಕೊಳ್ಳೋದಾದ್ರೆ ಮೊದಲೆಲ್ಲ ನಾವು ಬೇರೆ ದೇಶಗಳಿಂದ ಯುದ್ಧ ರಾಕೆಟ್ಗಳಾಗಿರ್ಬೋದು ಅಥವಾ ಜೆಟ್ಗಳಾಗಿರ್ಬೋದು ಅಥವಾ ಯಾವುದೇ ಯುದ್ಧ ಸಾಮಾನುಗಳು ಬೇಕಂದ್ರೂ ಕೂಡ ಬೇರೆ ದೇಶಗಳಲ್ಲಿ, ಮುಖ್ಯವಾಗಿ ಅಮೆರಿಕ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಹಲವಾರು ದೇಶಗಳಿಂದ ಒಪ್ಪಂದಗಳನ್ನ ಮಾಡಿಕೊಂಡು ಅಲ್ಲಿಂದ ತೆಗೆದುಕೊ ಬರ್ತಿದ್ವಿ. ನಮ್ಮ ಭಾರತದಲ್ಲಿ ಏನೂ ಕೂಡ ಅಷ್ಟೊಂದು ಮಾಡೋದಕ್ಕೆ ಹೋಗ್ತಿರ್ಲಿಲ್ಲ. ನಮ್ಮ ಭಾರತದಲ್ಲಿ ತುಂಬಾ ಟ್ಯಾಲೆಂಟೆಡ್ ಪೀಪಲ್ ಮತ್ತೆ ಎಲ್ಲ ಅವಕಾಶಗಳಿದ್ರು ಕೂಡ ನಮ್ಮ ಭಾರತೀಯರು ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಆದ್ರೆ 2014ರಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ನಂತರ ನಾವು ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗಬಾರ್ದು, ನಮ್ಮ ದೇಶದಲ್ಲೇ ಸ್ವಂತವಾಗಿ ನಾವು ತಯಾರಿಸಬೇಕು ಅಂತ ಹೇಳ್ಬಿಟ್ಟು DRDO ಆಗಿರ್ಬೋದು ಅಥವಾ ಎಲ್ಲ ಸೆಕ್ಟರ್ ಅನ್ನು ಕೂಡ ಇಂಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಮೇಕ್ ಇನ್ ಇಂಡಿಯಾ, ಅದರಲ್ಲೂ ಕೂಡ ಮೇಕ್ ಇನ್ ಇಂಡಿಯಾ ಡಿಫೆನ್ಸ್ ಅನ್ನುವ ಒಂದು ಹೊಸ ಪ್ರಾಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಈ ಮೂಲಕ 2013-14 ನೋಡ್ಕೊಳ್ಳೋದಾದ್ರೆ ರಿಪೋರ್ಟ್ ಅಲ್ಲಿ 686 ಕೋಟಿ ಮಾತ್ರ ನಾವು ಡಿಫೆನ್ಸ್ ಎಕ್ಸ್ಪೋರ್ಟ್ ಅನ್ನ ಮಾಡಿದ್ವಿ. ಅದಾದ ನಂತರ ಪ್ರತಿ ವರ್ಷ ಕೂಡ ಇನ್ಕ್ರೀಸ್ ಆಗ್ಕೊಂಡು ಹೋಗಿದೆ. 2014-15ರಲ್ಲಿ ನೋಡ್ಕೊಳ್ಳೋದಾದ್ರೆ 1941 ಕೋಟಿಯಷ್ಟು ಡಿಫೆನ್ಸ್ ಎಕ್ಸ್ಪೋರ್ಟ್ ಅನ್ನ ಮಾಡಿದ್ವಿ. ಅದಾದ ನಂತರ ನೆಕ್ಸ್ಟ್ ಇಯರ್ ಸರಿಸುಮಾರು 2050 ಕೋಟಿಯಷ್ಟು ಡಿಫೆನ್ಸ್ ಎಕ್ಸ್ಪೋರ್ಟ್ ಅನ್ನ ಮಾಡಿದ್ವಿ. 2016-17ರಲ್ಲಿ 1500 ಕೋಟಿಯಷ್ಟು ಎಕ್ಸ್ಪೋರ್ಟ್ ಅನ್ನ ಮಾಡಿದ್ವಿ. ಆದ್ರೆ 2017-18ರಲ್ಲಿ ಬರೋಬ್ಬರಿ 4682 ಕೋಟಿಯಷ್ಟು ಡಿಫೆನ್ಸ್ ಎಕ್ಸ್ಪೋರ್ಟ್ ಅನ್ನ ಮಾಡಿದ್ವಿ. ಅದಾದ ನಂತರ 18-19ರಲ್ಲಿ 10,000ಕ್ಕೆ ರೀಚ್ ಆಗಿತ್ತು. ಅಂದ್ರೆ 10,746 ಕೋಟಿಯಷ್ಟು ಡಿಫೆನ್ಸ್ ಎಕ್ಸ್ಪೋರ್ಟ್ ಅನ್ನ ಮಾಡಿದ್ವಿ. 2019 ಮತ್ತೆ 20ರಲ್ಲಿ 9,116 ಕೋಟಿಯಷ್ಟು, 2020-21ರಲ್ಲಿ 8,435. ಯಾಕಂದ್ರೆ ಇದರಲ್ಲಿ ಕೊರೋನಾ ಅನ್ನೋದು ಬಂದಿರುತ್ತೆ, ಎಲ್ಲಾ ದೇಶಗಳು ಕೂಡ ಆರ್ಥಿಕವಾಗಿ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಿರುತ್ತೆ. ಅದಕ್ಕೋಸ್ಕರ ನಮ್ಮ ಡಿಫೆನ್ಸ್ ಎಕ್ಸ್ಪೋರ್ಟ್ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ಇಯರ್ ಮತ್ತೆ ಕಮ್ ಬ್ಯಾಕ್ ಆಗ್ತೀವಿ. ಸರಿಸುಮಾರು 12,815 ಕೋಟಿಯಷ್ಟು ನಾವು ಡಿಫೆನ್ಸ್ ಎಕ್ಸ್ಪೋರ್ಟ್ ಅನ್ನ ಮಾಡಿದ್ವಿ. ಆಗ್ಲಿಂದ ಕೂಡ ಇನ್ಕ್ರೀಸ್ ಆಗ್ಕೊಂಡೇ ಬರ್ತಿದೆ. 2022-23 ನೋಡ್ಕೊಳ್ಳೋದಾದ್ರೆ 15,920 ಕೋಟಿ, 2022-23 ನೋಡ್ಕೊಳ್ಳೋದಾದ್ರೆ ಅಂದ್ರೆ ಈ ವರ್ಷದ ನೋಡ್ಕೊಳ್ಳೋದಾದ್ರೆ ಸರಿಸುಮಾರು 21,000 ಕೋಟಿಯಷ್ಟು ನಾವು ಡಿಫೆನ್ಸ್ ಎಕ್ಸ್ಪೋರ್ಟ್ ಅನ್ನ ಮಾಡಿದೀವಿ. ಇದೇ ರೀತಿ ಏನಾದರೂ ಮುಂದುವರಿತಿದ್ರೆ ಮುಂದಿನ ದಿನಗಳಲ್ಲಿ 35,000 ಕೋಟಿ ಡಿಫೆನ್ಸ್ ಎಕ್ಸ್ಪೋರ್ಟ್ ರೀಚ್ ಆಗುತ್ತೆ ಅಂತ ತಿಳಿದು ಬರ್ತಿದೆ. ಅಂದ್ರೆ ಕಂಪೇರ್ ಮಾಡೋದಾದ್ರೆ ಬೇರೆ ದೇಶಗಳಿಗೆ, ನಾವು ಬೇರೆ ದೇಶಗಳಿಗಿಂತ ತುಂಬಾ ಹಿಂದೆ ಇದೀವಿ. ಆದ್ರೆ ಈ ಗ್ರೋತ್ ಇದೆಯಲ್ವಾ, ಅಂದ್ರೆ ಎವ್ರಿ ಇಯರ್ 10-20% ಇನ್ಕ್ರೀಸ್ ಆಗ್ಕೋ ಬರ್ತಿರೋದು, ಇದು ಭಾರತದ ಬೆಳವಣಿಗೆಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗೋದನ್ನು ಕೂಡ ಕಡಿಮೆ ಮಾಡುತ್ತೆ. ಈಗಲೂ ಕೂಡ ಪ್ರಾಜೆಕ್ಟ್ ಕುಶ ತಯಾರಾಗ್ತಿದೆ. 2028 ಅಥವಾ 2029ಕ್ಕೆ ಪ್ರಾಜೆಕ್ಟ್ ಕುಶ ರೆಡಿ ಆಗಿರುತ್ತೆ. ಈ ಪ್ರಾಜೆಕ್ಟ್ ಕುಶ ಅಂದ್ರೆ ಏನಂದ್ರೆ ಇಸ್ರೇಲ್ ಅಲ್ಲಿ ಯಾವ ರೀತಿ ಐರನ್ ಡೋಮ್ ಇದೆಯೋ ಅದೇ ರೀತಿ ನಮ್ಮ ಭಾರತದಲ್ಲಿ ತಯಾರಿಸ್ತಿರುವಂತದ್ದು. ಬಟ್ ಲಾಂಗ್ ರೇಂಜ್ ಇರುತ್ತೆ. ಇಸ್ರೇಲ್ ಅವ್ರದ್ದು ಐರನ್ ಡೋಮ್ ಬಂದ್ಬಿಟ್ಟು ಸ್ಮಾಲ್ ರೇಂಜ್, ಬಟ್ ಈ ಪ್ರಾಜೆಕ್ಟ್ ಕುಶ ಅನ್ನೋದು ತುಂಬಾ ಲಾಂಗ್ ರೇಂಜ್ ಇರುತ್ತೆ. ಅದಾದ ನಂತರ ಪಿನಾಕ ಮಿಸೈಲ್ಗಳಾಗಿರ್ಬೋದು ಅಥವಾ ಬ್ರಹ್ಮೋಸ್ ಆಗಿರ್ಬೋದು, ಬ್ರಹ್ಮೋಸ್ಗೆ ಇಡೀ ವಿಶ್ವಾದ್ಯಂತ ಭಾರಿ ಬೇಡಿಕೆ ಇದೆ. ಅರ್ಮೇನಿಯಾ ಆಗಿರ್ಬೋದು ಅಥವಾ ಫಿಲಿಪೈನ್ಸ್ ಆಗಿರ್ಬೋದು, ಹಲವಾರು ದೇಶಗಳು ಈ ಬ್ರಹ್ಮೋಸ್ಗೆ ಬೇಡಿಕೆಯನ್ನು ಇಟ್ಟಿದ್ದಾವೆ. ಇತ್ತೀಚೆಗೆ ಒಂದೇ ಬಾರಿ 4 ಟಾರ್ಗೆಟ್ ಹೊಡೆಯುವಂತ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಯಶಸ್ವಿಯಾಗಿದೆ. ಅದರಲ್ಲೂ ಕೂಡ ಈ ರೀತಿಯಾದ ಪ್ರಯೋಗವನ್ನ ಯಾರು ಕೂಡ ಮಾಡಿ ಯಶಸ್ವಿ ಆಗಿರ್ಲಿಲ್ಲ. ಸೊ ನಮ್ಮ ಭಾರತೀಯರು ಅದನ್ನ ಮಾಡಿ ತೋರಿಸಿದ್ರು. ಒಂದೇ ಬಾರಿ ಯಾವುದೇ ದಿಕ್ಕಿನಿಂದ ಬಂದರೂ ಕೂಡ 25 ಕಿಲೋಮೀಟರ್ ಅಂತರದಲ್ಲಿ ಅದನ್ನ ಒಡೆದಾಕುವಂತ ಶಕ್ತಿ ನಮ್ಮ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಇದಕ್ಕೂ ಕೂಡ ಅರ್ಮೇನಿಯಾ ಮತ್ತು ಹಲವಾರು ದೇಶಗಳು ಈಗಾಗಲೇ ಬೇಡಿಕೆಯನ್ನ ಇಟ್ಟಿದೆ. ಮತ್ತು ತೇಜಸ್ ಯುದ್ಧ ವಿಮಾನಗಳಿಗೂ ಕೂಡ ಹಲವಾರು ದೇಶಗಳ ಜೊತೆ ಮಾತುಕತೆ ನಡೀತಿದೆ. ಇತ್ತೀಚೆಗೆ ತಾನೇ ಅಗ್ನಿ ಮಿಸೈಲ್ 5 MIRV ಟೆಕ್ನಾಲಜಿಯನ್ನು ಹೊಂದಿರುವಂತಹ ಅಗ್ನಿ ಮಿಸೈಲ್ 5 ಕೂಡ ಯಶಸ್ವಿಯಾಗಿದೆ. ಇದೇ ರೀತಿ ಯಶಸ್ವಿಯಾಗಿ ಹೋಗ್ತಾ ಇದ್ರೆ ಮುಂದೊಂದು ದಿನ ನಮ್ಮ ಭಾರತ ಸೆಕೆಂಡ್ ಪ್ಲೇಸ್ಗೆ ಬರುತ್ತೆ. ಮೊದಲನೇ ಪ್ಲೇಸ್ಗೆ ಹೋಗೋದು ತುಂಬಾ ಅಂದ್ರೆ ತುಂಬಾ ಕಷ್ಟ. ಯಾಕೆ ಅಂತ ಹೇಳ್ತೀವಿ ನೋಡಿ. ಒಂದು ವೇಳೆ ನಮ್ಮ ಭಾರತ
125,000 ಕೋಟಿ ರೀಚ್ ಆದ್ರೆ ಅಂದ್ರೆ US ಅಲ್ಲಿ ಹೇಳೋದಾದ್ರೆ ಸರಿಸುಮಾರು 4 ಬಿಲಿಯನ್ ಆಗುತ್ತೆ. ಆದ್ರೆ ಅಮೆರಿಕ ಅವರು ಇಡೀ ವಿಶ್ವಕ್ಕೆ ಎಷ್ಟು ಡಿಫೆನ್ಸ್ ಎಕ್ಸ್ಪೋರ್ಟ್ ಅನ್ನ ಮಾಡ್ತಿದ್ದಾರೆ ಅಂದ್ರೆ ಸರಿಸುಮಾರು $238 ಬಿಲಿಯನ್ ಅವರು ಡಿಫೆನ್ಸ್ ಎಕ್ಸ್ಪೋರ್ಟ್ ಅನ್ನ ಮಾಡ್ತಿದ್ದಾರೆ. ಅಂದ್ರೆ ನಮಗೂ ಅವ್ರಿಗೂ ಹತ್ರ ಒಂದು 200-300% ವೇರಿ ಅನ್ನೋದು ಬರುತ್ತೆ. ಇಡೀ ವಿಶ್ವದಲ್ಲಿ 40% ಡಿಫೆನ್ಸ್ ಎಕ್ಸ್ಪೋರ್ಟ್ ಅನ್ನೋದು ಮೇಜರ್ ಆಗಿ ಅಮೆರಿಕ ಅವರೇ ಮಾಡ್ತಿದ್ದಾರೆ. ಚೀನಾ ಅವರು ನೋಡ್ಕೊಂಡ್ರೆ ಚೀನಾ ಕೂಡ ಅತಿ ಹೆಚ್ಚು ಡಿಫೆನ್ಸ್ ಎಕ್ಸ್ಪೋರ್ಟ್ ಅನ್ನ ಮಾಡ್ತಿದ್ದಾರೆ. ಬಟ್ ಅಮೆರಿಕ ಅದರಲ್ಲಿ ಒಂದು 10% ಕೂಡ ಇಲ್ಲ. ಚೀನಾ ಅತಿ ಹೆಚ್ಚು ಯಾರಿಗೆ ಸೇಲ್ ಮಾಡ್ತಿದ್ದಾರೆ ಅಂದ್ರೆ ಪಾಕಿಸ್ತಾನ ಅವರಿಗೆ. ಪಾಕಿಸ್ತಾನ ತೆಗೆದುಕೊಳ್ಳುವಂತ ಯುದ್ಧ ಸಾಮಗ್ರಿಗಳಲ್ಲಿ 45% ಚೀನಾ ಒಂದೇ ಸಪ್ಲೈ ಮಾಡ್ತಿದೆ. ಚೀನಾದ ಆಯುಧಗಳಿಗೆ ಬೇರೆ ಯಾವ ದೇಶಗಳಲ್ಲೂ ಕೂಡ ಡಿಮ್ಯಾಂಡ್ ಇಲ್ಲ. ಬೇರೆ ದೇಶಗಳು ತಗೊಂಡಿರೋದು ಕೂಡ ಚೀನಾದ ಆಯುಧಗಳು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಕೊಡ್ತಿದ್ದಾರೆ. ಪಾಕಿಸ್ತಾನ ಅವರು ಚೀನಾ ಅವರು ಏನ್ ಕೊಟ್ಟರು ಕೂಡ ತಗೊಳ್ಳೇಬೇಕಾಗಿರುವಂತ ಪರಿಸ್ಥಿತಿಯಿಂದ ಸದ್ಯಕ್ಕೆ ತಗೊಳ್ತಿದ್ದಾರೆ. ಚೀನಾ ಅವರು ಅದನ್ನೂ ಕೂಡ ಸಾಲದ ರೂಪವಾಗಿ ಕೊಡ್ತಿದ್ದಾರೆ. ಏನೇ ಆಗ್ಲಿ ಒಂದು ಕಾಲದಲ್ಲಿ ಭಾರತ ಹಲವಾರು ದೇಶಗಳ ಮೇಲೆ ತುಂಬಾ ಡಿಪೆಂಡ್ ಆಗಿತ್ತು. ಆದ್ರೆ ಈಗ ಭಾರತ ಆತ್ಮನಿರ್ಭರ್ ಭಾರತದ ಮೂಲಕ ಹಲವಾರು ಪ್ರಾಜೆಕ್ಟ್ಗಳನ್ನ ಭಾರತದಲ್ಲೇ ಮಾಡ್ತಿದೆ. ಏನೇ ಆಗಿರಲಿ ನಮ್ಮ ಭಾರತದ ಈ ಬೆಳವಣಿಗೆ ಬಗ್ಗೆ ನೀವೇನು ಹೇಳ್ತೀರಾ? ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.